ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ಕಾಂಟಿನೆಂಟಲ್ ಡ್ರಿಫ್ಟ್ ಬಗ್ಗೆ ಗೊತ್ತಿದೆ ಅಲ್ವಾ? ಈ ಭೂಮಿ ರಚನೆಯಾದ ಆರಂಭದ ದಿನಗಳಲ್ಲಿ ನೆಲ ಎಲ್ಲ ಒಂದು ಕಡೆ, ನೀರೆಲ್ಲ ಒಂದು ಕಡೆ ಇತ್ತು. ಆನಂತರ ಭೂಖಂಡ ಸಣ್ಣ ಸಣ್ಣ ತುಂಡುಗಳಾಗಿ ಬೇರ್ಪಡ್ತಾ ಹೋಯಿತು. ಇವತ್ತು ನಾವು ನೋಡ್ತಾ ಇರೋ ಬೇರೆ ಬೇರೆ ಖಂಡಗಳು ಹುಟ್ಕೊಂಡ್ವು. ಅದರ ನಡುವೆ ನೀರು ನಿಲ್ತಾ ಹೋಯಿತು. ಹಾಗೆ ಆಫ್ರಿಕಾದಿಂದ ಬೇರ್ಪಟ್ಟ ಭೂಖಂಡ ಒಂದು ಸಮುದ್ರದಲ್ಲಿ ತೇಲ್ತಾ ಬಂದು ಏಷ್ಯಾ ಖಂಡವನ್ನು ಸೇರ್ಕೊಳುತ್ತೆ. ಅದು ಹಾಗೆ ಢಿಕ್ಕಿ ಹೊಡೆದ ರಭಸಕ್ಕೆ ಇಲ್ಲಿ ಹಿಮಾಲಯ ಪರ್ವತಗಳು ಸೃಷ್ಟಿಯಾದವು. ಇವತ್ತಿಗೂ ಕೂಡ ಭಾರತದ ಭೂಫಲಕ ಏಷ್ಯಾ ಪ್ಲೇಟ್ ಅನ್ನು ಒತ್ತುತ್ತಲೇ ಇದೆ. ಹೀಗಾಗಿನೇ ಹಿಮಾಲಯ ಪರ್ವತಗಳು ಸ್ವಲ್ಪವಾಗಿ ಬೆಳೀತಾ ಹೋಗ್ತಾ ಇವೆ ಮತ್ತು ಆ ಭಾಗದಲ್ಲಿ ಭೂಕಂಪನಗಳು, ಅನಾಹುತಗಳು ಇವೆಲ್ಲ ಆಗ್ತಾ ಇರತ್ವೆ. ಹಾಗೆ ಅಲ್ಲಿ ಹಿಮಾಲಯ ಪರ್ವತಗಳಿರೋದ್ರಿಂದ ಭಾರತಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗುತ್ತೆ. ಶುದ್ಧ ನೀರು ನಮಗೆ ಹಿಮಾಲಯದಿಂದ ಸಿಗ್ತಾ ಇದೆ. ಇನ್ನು ನಾವಿದೀವಲ್ಲ, ದಕ್ಷಿಣದ ಜನ, ನಮಗೆ ಹಿಮಾಲಯ ಮತ್ತು ಅದರ ತಪ್ಪಲಿನ ಜನ ಅನುಭವಿಸುವ ಯಾವ ಸಮಸ್ಯೆಗಳೂ ಇಲ್ಲ. ಭೂಕಂಪಗಳು ನಮ್ಮಲ್ಲಿ ತುಂಬಾ ಕಡಿಮೆ. ಶೀತ ಮಾರುತಗಳ ಸಮಸ್ಯೆಯನ್ನು ನಾವು ಅನುಭವಿಸೋದೇ ಇಲ್ಲ. ಸ್ವಲ್ಪ ಬಿಸಿಲು ಜಾಸ್ತಿ ಅನ್ನೋದು ಬಿಟ್ರೆ ಹಿಮಾಲಯದ ತಪ್ಪಲಿನ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ನಾವು ದಕ್ಷಿಣದ ಜನ ತುಂಬಾನೇ ಸೇಫ್ ಆಗಿದ್ದೀವಿ ಅಂತ ನಾವು ಅಂದ್ಕೋತಾ ಇರ್ತೀವಿ. ಆದ್ರೆ ಇದು ಕೂಡ ಎಷ್ಟು ದಿನ? ಈ ಪ್ರಶ್ನೆ ಯಾಕೆ ಅಂದರೆ, ಗೆಳೆಯರೆ, ನಾವಿವತ್ತು ಹಿಮಾಲಯವನ್ನು ಏನು ನೋಡ್ತಾ ಇದ್ದೀವಿ, ಅದೇ ಥರದ ಪರ್ವತವೊಂದು ನಮ್ಮ ದಕ್ಷಿಣದಲ್ಲಿ ಕೂಡ ತಲೆ ಎತ್ತುವ ಸಾಧ್ಯತೆಗಳಿವೆ. ಮತ್ತು ನಾವು ಕೇರಳ, ದಕ್ಷಿಣ ಕನ್ನಡ ಹಾಗೂ ತಮಿಳುನಾಡಿನ ಒಂದಷ್ಟು ಕರಾವಳಿ ತೀರಗಳನ್ನೇ ನೋಡ್ತಾ ಇದ್ದೀವಿ. ಅವೆಲ್ಲ ಕಾಣೆಯಾಗಿ ಆ ತೀರ ಪ್ರದೇಶದ ಉದ್ದಕ್ಕೂ ದೊಡ್ಡ ಪರ್ವತವೊಂದು ಎದ್ದು ನಿಲ್ಲುತ್ತೆ. ಪರಶುರಾಮರಿಂದ ಸೃಷ್ಟಿಸಲ್ಪಟ್ಟ ಕ್ಷೇತ್ರ ಏನಿದೆ ಅದು ಕಣ್ಮರೆಯಾಗಿ ಹೋಗುತ್ತೆ. ಆಮೇಲೆ ನಮ್ಮ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡುಗಳಲ್ಲಿ ಕೂಡ ಭೂಕಂಪನಗಳು ಶುರು ಆಗುತ್ತವೆ. ಮಾನ್ಸೂನ್ ಮಾರುತಗಳ ದಿಕ್ಕು ಬದಲಾಗುತ್ತೆ. ಭಾರತದ ಮ್ಯಾಪ್ ಕೂಡ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ ಅಂತ ನಾವಿವತ್ತು ಭಾರತ ಮತ್ತು ಭಾರತೀಯರ ಗುರುತನ್ನೇನು ಹೇಳ್ಕೊತಾ ಇದ್ದೀವಿ ಅದು ಬದಲಾಗಿ ಹೋಗುತ್ತೆ. ಸಮುದ್ರ ಇವತ್ತಿರೋ ಕಡೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಇವತ್ತಿನ ದಕ್ಷಿಣ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಇಲ್ಲಿ ಕೂಡ ಹಿಮಾಲಯದಂಥ ಪರ್ವತವೊಂದು ತಲೆ ಎತ್ತಿ ನಿಂತಿರುತ್ತೆ. ಎರಡು ಮಹಾಪರ್ವತಗಳ ನಡುವಿನ ಭೂಮಿ ಭಾರತ ಅನ್ನಿಸ್ಕೊಳ್ಳುತ್ತೆ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಆಫ್ರಿಕಾದಿಂದ ಬೇರೆ ಆಗ್ತಾ ಇರೋ ಭೂಪದರ ಒಂದು ಭಾರತವನ್ನ ಸೇರೋದಕ್ಕೆ ಹೊರಟಿರೋದು. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ಭಾರತ ಉಪಖಂಡ ಏನಿದೆ ಅದು ಸಂಪೂರ್ಣ ಖಂಡವಾಗಿ ಭರತ ಖಂಡವಾಗಿ ಬದಲಾಗುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾದ್ರೆ ಇದು ಸಾಧ್ಯ ಆಗೋದು ಹೇಗೆ? ಇದಕ್ಕಿನ್ನೆಷ್ಟು ವರ್ಷಗಳು ಬೇಕು? ಒಂದು ವೇಳೆ ಭಾರತ ಮತ್ತು ಆಫ್ರಿಕಾದ ದೇಶಗಳು ಒಂದಕ್ಕೊಂದು ಸೇರ್ಕೊಂಡು ಬಿಟ್ರೆ ಇಲ್ಲಿ ಏನೆಲ್ಲ ಆಗಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ನಮ್ಮ ಭಾರತ ಅನ್ನೋದು ಒಂದು ದೇಶ. ಆದರೆ ಇಲ್ಲಿನ ಸಂಸ್ಕೃತಿ, ವೈವಿಧ್ಯಗಳು, ಭಾಷೆ ಹಾಗೂ ಆಚರಣೆಗಳು ಒಂದಕ್ಕಿಂತ ಒಂದು ತುಂಬಾನೇ ಭಿನ್ನ. ಇಲ್ಲಿನ ಭಾಷೆ, ಸಂಪ್ರದಾಯಗಳು ಮಾತ್ರ ಅಲ್ಲ, ಪ್ರಕೃತಿ ಕೂಡ ಇಲ್ಲಿ ಒಂದೇ ಥರ ಇಲ್ಲ. ನಮ್ಮಲ್ಲಿ ಹಿಮಾಲಯ ಇದೆ, ಹಾಗೆ ಥಾರ್ ಮರುಭೂಮಿ ಕೂಡ ಇದೆ. ದಟ್ಟ ಕಾನನ ಇರೋ ಹಾಗೆ ದಖನ್ ಪ್ರಸ್ಥಭೂಮಿಯನ್ನು ಕೂಡ ಭಾರತ ತನ್ನ ಒಡಲಲ್ಲಿ ಇಟ್ಕೊಂಡಿದೆ. ಹೀಗಾಗಿನೇ ಇದು ಒಂದು ಖಂಡಕ್ಕಿಂತ ಭಿನ್ನವಾಗೇನು ಕಾಣೋದಿಲ್ಲ. ಹಾಗೆ ಅಖಂಡ ಭಾರತವನ್ನು ಉಪಖಂಡ ಅಂತ ಕರೆಯೋದು ಕೂಡ ಇದೇ ಕಾರಣಕ್ಕೇನೆ. ಈಗ ಉಪಖಂಡ ಅಂತ ಕರೆಸಿಕೊಳ್ತಾ ಇರೋ ಭಾರತ ಮುಂದೊಂದಿನ ಸಂಪೂರ್ಣ ಖಂಡವಾಗಿ ಬದಲಾಗತ್ತಾ? ಇಂಥದೊಂದು ಪ್ರಶ್ನೆಯನ್ನ ಭೂಮಿಯ ಚಲನೆಯ ಬಗ್ಗೆ ಅಧ್ಯಯನ ಮಾಡ್ತಾ ಇರುವ ಜಿಯಾಲಜಿಸ್ಟ್ಗಳನ್ನು ಕೇಳಿದರೆ ಹೌದು ಅಂತ ಖಚಿತವಾದ ಉತ್ತರವನ್ನು ಕೊಡ್ತಾರೆ. ಅದಕ್ಕೆ ಅವರು ಕೊಡೋ ಕಾರಣ ಸೊಮಾಲಿಯನ್ ಪ್ಲೇಟ್. ಸ್ನೇಹಿತರೆ, ಇತ್ತೀಚೆಗೆ ಆಫ್ರಿಕಾದ ಬಗ್ಗೆ ಅತಿ ಹೆಚ್ಚು ಸುದ್ದಿಗಳು ಹೊರಬೀಳ್ತಾ ಇವೆ. ಅಲ್ಲಿನ ರಾಜಕೀಯ ಬದಲಾವಣೆಗಳು, ನಾಗರಿಕ ಸಂಘರ್ಷ, ಹವಾಮಾನ ಸೇರಿದ ಹಾಗೆ ನಾನಾ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಆಫ್ರಿಕಾ ಸುದ್ದಿಯಲ್ಲಿದೆ. ಅದರ ಜೊತೆಗೆ ಆಫ್ರಿಕಾ ಖಂಡ ಈಗ ಎರಡು ಭಾಗಗಳಾಗಿ ಒಡೆದು ಹೋಗ್ತಾ ಇದೆ. ಈಗಾಗಲೇ ಈಸ್ಟ್ ಆಫ್ರಿಕಾ ರಿಫ್ಟ್ ಶುರುವಾಗಿದ್ದು ಅದು ಇನ್ನು ಕೆಲ ವರ್ಷಗಳಲ್ಲಿ ಹೊಸ ಸಮುದ್ರದ ಹುಟ್ಟಿಗೆ ಕಾರಣ ಆಗುತ್ತೆ ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ಸರಿ, ಆಮೇಲೆ ಏನಾಗುತ್ತೆ? ಆಮೇಲೆ ಕೂಡ ಭೂಪದರಗಳ ಚಲನೆ ಅನ್ನೋದಿದ್ದೇ ಇರುತ್ತಲ್ಲ. ಹೀಗಾಗಿ ಈ ಸೋಮಾಲಿಯಾ ಪ್ಲೇಟ್ ನಿಧಾನವಾಗಿ ಬಂದು ಇಂಡಿಯನ್ ಪ್ಲೇಟ್ಗೆ ಡಿಕ್ಕಿ ಹೊಡೆಯುತ್ತೆ. ಹೀಗೆ ಭೂಫಲಕಗಳು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡಾಗ ಭಾರತದ ಪಶ್ಚಿಮ ಕರಾವಳಿ ಹಾಗೂ ಆಫ್ರಿಕಾದ ಪೂರ್ವ ಕರಾವಳಿ ತೀರಗಳು ಪರಸ್ಪರ ಬೆಸೆದು ಅಲ್ಲಿ ಹೊಸ ಪರ್ವತಗಳ ನಿರ್ಮಾಣ ಆಗುತ್ತೆ. ಅವು ಹಿಮಾಲಯಗಳಿಗಿಂತಲೂ ಎತ್ತರ ಇರಬಹುದು ಅಂತ ಹೇಳಲಾಗ್ತಾ ಇದ್ದು, ಮುಂದೆ ನಿರ್ಮಾಣವಾಗುವ ಪರ್ವತಗಳಿಗೆ ಈಗಾಗಲೇ ಸೋಮಾಲಯ ಅಂತ ಹೆಸರನ್ನು ಕೂಡ ಇಟ್ಟುಬಿಟ್ಟಿದ್ದಾರೆ. ಹೀಗೆ ಭೂಫಲಕ ಬಂದು ಭಾರತದ ಫಲಕವನ್ನು ಸೇರೋದ್ರಿಂದ ನಮ್ಮ ಪಶ್ಚಿಮ ಕರಾವಳಿಯ ಪ್ರದೇಶಗಳು ನಾಶ ಆಗುತ್ತವೆ. ಅಲ್ಲಿ ಪರ್ವತವೊಂದು ತಲೆ ಎತ್ತಿ ನಿಂತುಕೊಳ್ಳುತ್ತೆ. ಹೀಗಾಗಿ ಇಲ್ಲಿ ದಕ್ಷಿಣ ಭಾರತದ ಭೌಗೋಳಿಕ ಲಕ್ಷಣಗಳು ಕೂಡ
ಬದಲಾಗಿ ಹೋಗುತ್ತವೆ. ಅಲ್ಲಿಗೆ ಉತ್ತರಕ್ಕೆ ಹಿಮಾಲಯ ಆದರೆ ದಕ್ಷಿಣಕ್ಕೆ ಸೋಮಾಲಯ ಆಗುತ್ತೆ. ಅಂದಹಾಗೆ ಅವತ್ತಿಗಿದ್ದು ದಕ್ಷಿಣವಾಗಿ ಕೂಡ ಉಳ್ಕೊಂಡಿರೋದಿಲ್ಲ. ಯಾಕೆಂದ್ರೆ ಈ ಹೊಸ ಪರ್ವತದ ಆಚೆ ಕೂಡ ಇನ್ನೂ ಒಂದು ಭೂಫಲಕ ಇರುತ್ತಲ್ಲ. ಹೀಗಾಗಿ ನಮ್ಮ ದಕ್ಷಿಣ ಅನ್ನೋದು ಅವತ್ತಿಗೆ ಮಧ್ಯಭಾಗಕ್ಕೆ ಬಂದು ಬಿಟ್ಟಿರೋ ಸಾಧ್ಯತೆ ಕೂಡ ಇರುತ್ತೆ. ಇವತ್ತಿನ ಭಾರತ ಹಾಗೂ ಹೊಸ ಸೋಮಾಲಿಯಾದ ಪ್ಲೇಟ್ಗಳನ್ನು ಬೇರ್ಪಡಿಸುವ ಜಾಗಕ್ಕೆ ಪರ್ವತಗಳು ನಿಂತ್ಕೊಳ್ಳುತ್ತವೆ. ಹೀಗಾಗಿ ಇಲ್ಲೊಂದು ಹೊಸ ಖಂಡನೇ ರೂಪುಗೊಳ್ಳುತ್ತೆ. ಗೆಳೆಯರೆ, ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿ ಇಷ್ಟೆಲ್ಲ ಆಗೋದಕ್ಕೆ ಭೂಪದರಗಳ ಚಲನೆ ಕಾರಣ. ಸರಿಸುಮಾರು 30 ಕೋಟಿ ವರ್ಷಗಳ ಹಿಂದೆ ಈ ಜಗತ್ತಲ್ಲಿದ್ದದ್ದು ಒಂದೇ ಖಂಡ. ಅದು ಪ್ಯಾಂಜಿಯಾ ಅಂತ ಕರೆಸ್ಕೊಳ್ತಾ ಇತ್ತು. ಆ ಬಳಿಕ ಅದರಿಂದ ಗೋಂಡ್ವಾನಾ ಬೇರೆ ಆಯಿತು. ಈ ಗೋಂಡ್ವಾನಾದಿಂದ ಆಫ್ರಿಕಾ, ದಕ್ಷಿಣ ಅಮೆರಿಕ, ಅಂಟಾರ್ಟಿಕಾ, ಭಾರತ ಹಾಗೂ ಆಸ್ಟ್ರೇಲಿಯಾಗಳು ಬೇರೆ ಆದವು. ಹೀಗೆ ಒಂದಾಗಿದ್ದ ಖಂಡಗಳು ಸರಿಸುಮಾರು 30 ಕೋಟಿ ವರ್ಷಗಳಲ್ಲಿ ಬೇರೆ ಬೇರೆ ಖಂಡಗಳಾಗಿ ವಿಭಿನ್ನ ರೂಪವನ್ನು ಪಡ್ಕೊಂಡ್ವು. ನಾವೀಗ ನೋಡ್ತಾ ಇರೋದು 30 ಕೋಟಿ ವರ್ಷಗಳ ಸತತ ಚಲಿಸುವಿಕೆಯ ನಂತರ ನಡೆದಿರುವ ಮ್ಯಾಜಿಕ್ ಅನ್ನ. ಈ ಚಲನೆ ಅನ್ನೋದು ನಿರಂತರವಾಗಿ ಭೂಮಿ ಇರೋವರೆಗೆ ನಡೀತಲೇ ಇರುತ್ತೆ. ಹಾಗೆ ಭೂಮಿಯ ಭೌಗೋಳಿಕ ಲಕ್ಷಣಗಳಲ್ಲಿ ಬದಲಾವಣೆಗಳು ಕೂಡ ಕಂಡು ಬರ್ತಲೇ ಇರುತ್ತವೆ. ಸದ್ಯಕ್ಕೆ ಅಂಥದ್ದೊಂದು ಬದಲಾವಣೆ ಆಫ್ರಿಕಾದಲ್ಲಿ ಈಗಾಗಲೇ ಶುರುವಾಗಿದೆ ಕೂಡ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆಫ್ರಿಕನ್ ಪ್ಲೇಟ್. ಇದಕ್ಕೆ ಅಂಟಿಕೊಂಡಂತಿರೋದೇ ಸೋಮಾಲಿಯಾ ಪ್ಲೇಟ್. ಈ ಸೋಮಾಲಿಯನ್ ಪ್ಲೇಟು, ಆಸ್ಟ್ರೇಲಿಯನ್ ಪ್ಲೇಟ್ ಹಾಗೂ ಅರೇಬಿಯನ್ ಪ್ಲೇಟುಗಳು ಒಂದಕ್ಕೊಂದು ಗಡಿಯಾಗಿವೆ. ಇನ್ನು ಇಲ್ಲಿ ಮತ್ತೊಂದು ಮ್ಯಾಪ್ ಕೂಡ ಇದೆ ನೋಡಿ. ಇದರಲ್ಲಿ ಆಫ್ರಿಕನ್ ಗ್ರೇಟ್ ರಿಫ್ಟ್ ವ್ಯಾಲಿಯ ಬೌಂಡ್ರಿ ನಮಗೆ ಕಾಣ್ತಾ ಇದೆ. ಈ ಭಾಗ ಸಂಪೂರ್ಣವಾಗಿ ಆಫ್ರಿಕಾ ಖಂಡದಿಂದ ಬೇರೆ ಆಗುತ್ತೆ. ಈಗಾಗಲೇ ಗ್ರೇಟ್ ರಿಫ್ಟ್ ವ್ಯಾಲಿಯಲ್ಲಿ ಬಿರುಕು ಶುರುವಾಗಿದೆ. ಅದು ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಇದೆ. ಹೀಗೆ ಬೇರೆ ಬೇರೆ ಆಗ್ತಾ ಇರೋ ಆಫ್ರಿಕಾ ಖಂಡದ ಭೂಭಾಗ ನಿಧಾನವಾಗಿ ಭಾರತದ ಕಡೆಗೆ ಸಾಗಿ ಬರುತ್ತೆ ಅನ್ನೋದು ಸಂಶೋಧಕರ ಅಭಿಪ್ರಾಯ. ಈ ಪ್ರಕ್ರಿಯೆ ನಡೆಯೋದಕ್ಕೆ ಸಾಕಷ್ಟು ವರ್ಷಗಳ ಕಾಲಾವಕಾಶ ಬೇಕು. ಆದರೆ ಒಂದಲ್ಲ ಒಂದಿನ ಭಾರತ ಮತ್ತು ಸೋಮಾಲಿಯಾ ಪ್ಲೇಟುಗಳು ಒಂದಕ್ಕೊಂದು ಅಪ್ಪಳಿಸುತ್ತವೆ ಅನ್ನೋದಂತೂ ನಿಜ. ಅಲ್ಲ, ನಮ್ಮ ಭಾರತದ ಭೂಖಂಡ ಕೂಡ ಪ್ರತಿ ವರ್ಷ ಸರಿಸುಮಾರು 5 ಸೆಂಟಿಮೀಟರ್ನಷ್ಟು ಉತ್ತರಕ್ಕೆ ಚಲಿಸ್ತಾ ಇದೆ. ಈ ಕಾರಣದಿಂದ ಪ್ರತಿ ವರ್ಷ 1 ಸೆಂಟಿಮೀಟರ್ ಹಿಮಾಲಯ ಪರ್ವತ ಬೆಳೀತಾ ಇದೆ. ಹೀಗೆ ಭಾರತ ಕೂಡ ಪ್ರತಿ ವರ್ಷ ಆಫ್ರಿಕಾದಿಂದ ದೂರ ಸರಿತಲೇ ಇರುವಾಗ ಸೋಮಾಲಿಯಾ ಪ್ಲೇಟು ಹೇಗೆ ಭಾರತವನ್ನ ಸೇರುತ್ತೆ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನು ಅಂದ್ರೆ, ಭಾರತದ ಪ್ಲೇಟ್ ಚಲಿಸೋದಕ್ಕೆ ಏಷ್ಯಾದ ಪ್ಲೇಟ್ ಅಡ್ಡ ಬರುತ್ತೆ. ಅಂದ್ರೆ ಅದು ಏಷ್ಯಾದ ಪ್ಲೇಟ್ ಅನ್ನು ಒತ್ತುತ್ತಾ ಹೋಗಬೇಕು. ಆದರೆ ಸೋಮಾಲಿಯಾ ಪ್ಲೇಟ್ ಹಾಗಲ್ಲ. ಅದರ ಚಲನೆಗೆ ಯಾವ ಅಡ್ಡಿಗಳೂ ಇಲ್ಲ. ಹೀಗಾಗಿ ಅದರ ಚಲನೆಯ ವೇಗ ಭಾರತದ ಭೂಫಲಕದ ಚಲನೆಯ ವೇಗಕ್ಕಿಂತ ತುಂಬಾನೇ ಹೆಚ್ಚಿರುತ್ತೆ. ಹೀಗಾಗಿ ಸೋಮಾಲಿಯಾ ಪ್ಲೇಟ್ ಭಾರತದ ಫಲಕವನ್ನು ತಲುಪಿ ಕಡೆಗೊಂದಿನ ಅವು ಒಂದಕ್ಕೊಂದು ಅಪ್ಪಳಿಸುತ್ತವೆ. ಇದರ ಪರಿಣಾಮ ಇವತ್ತಿನ ಭಾರತದ ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಹಾಗೂ ಇವತ್ತಿನ ಅಂಡಮಾನ್ ದ್ವೀಪಗಳವರೆಗಿನ ಪ್ರದೇಶದಲ್ಲಿ ಜಗತ್ತಿನ ಅತ್ಯಂತ ಕಿರಿಯ ಪರ್ವತಗಳು ತಲೆ ಎತ್ತುತ್ತವೆ. ಅವು ಹಿಮಾಲಯಕ್ಕಿಂತಲೂ ಹೆಚ್ಚು ಎತ್ತರವಾಗಿ ಬೆಳೆಯುತ್ತವೆ. ಇದರಿಂದಾಗಿ ಭಾರತದ ಹವಾಮಾನ ಕೂಡ ಸಂಪೂರ್ಣವಾಗಿ ಬದಲಾಗುತ್ತೆ. ಯಾಕೆ ಅಂದರೆ, ಹೇಗೆ ಹಿಮಾಲಯ ಪರ್ವತಗಳು ಉತ್ತರದಲ್ಲಿರೋ ಕಾರಣದಿಂದ ಚೈನಾದ ಕಡೆಯಿಂದ ಭಾರತಕ್ಕೆ ಮಾರುತಗಳು ಬರೋದಿಲ್ವೋ, ಹಾಗೆ ಭಾರತಕ್ಕೆ ಮಳೆ ತರುವ ಮಾನ್ಸೂನ್ ಮಾರುತಗಳನ್ನು ಈ ಹೊಸ ಪರ್ವತಗಳು ಕೂಡ ತಡೆಯುವ ಸಾಧ್ಯತೆ ಇರುತ್ತೆ. ಹಾಗೇನಾದರೂ ಆಗ್ಬಿಟ್ರೆ ಇವತ್ತಿನ ದಕ್ಷಿಣ ಭಾರತ ಹಿಂಗಾರು ಮಳೆಯ ಮೇಲಷ್ಟೇ ಅವಲಂಬಿಸಬೇಕಾಗತ್ತೆ. ನಾವು ಮುಂಗಾರಿನಿಂದ ವಂಚಿತರಾಗ್ತೀವಿ. ಹಾಗೆ ಈ ಹಿಂಗಾರು ಮಾರುತಗಳು ಭಾರತ ಬಿಟ್ಟು ಮುಂದಕ್ಕೆ ಹೋಗದ ಹಾಗೆ ಕೂಡ ಈ ಸೋಮಾಲಯ ಪರ್ವತಗಳು ತಡೆಯುವ ಶಕ್ತಿಯನ್ನು ಹೊಂದಿರುತ್ತವೆ. ಇನ್ನು ಭೂಕಂಪನಗಳನ್ನು ಹೆಚ್ಚು ಕಾಣದ ದಖನ್ ಪ್ರಸ್ಥಭೂಮಿ ಮುಂದಿನ ದಿನಗಳಲ್ಲಿ ಭೂಕಂಪನಗಳ ನಾಡಾಗಿ ಬದಲಾದರೆ ಅಚ್ಚರಿ ಪಡಬೇಕಿಲ್ಲ. ಯಾಕೆಂದರೆ ಒಮ್ಮೆ ಟೆಕ್ಟಾನಿಕ್ ಪ್ಲೇಟುಗಳು ಒಂದಕ್ಕೊಂದು ಬೆಸೆಯೋದಕ್ಕೆ ನಿಂತರೆ ಅಲ್ಲಿ ಆಗಾಗ ಭೂಮಿ ಕಂಪಿಸ್ತಲೇ ಇರುತ್ತೆ. ಅದರ ಎಫೆಕ್ಟ್ 106 ಕಿಲೋಮೀಟರ್ಗಳಷ್ಟು ದೂರ ಇರುತ್ತೆ. ಈಗ ಹಿಮಾಲಯಗಳು 2,500 ಕಿಲೋಮೀಟರ್ಗಳಷ್ಟು ಉದ್ದ ಇದ್ದು 250ರಿಂದ 150 ಕಿಲೋಮೀಟರ್ಗಳಷ್ಟು ಅಗಲದ ಪ್ರದೇಶವನ್ನು ಹೊಂದಿವೆ. ಹೀಗಾಗಿ ಹಿಮಾಲಯದ ಹಿಂದಿನ ಭಾಗ ಅಂದರೆ ಟಿಬೆಟ್ ಭಾಗ ಕೋಲ್ಡ್ ಡೆಸರ್ಟ್ ಆಗಿ ಬದಲಾಗಿದೆ. ಹಾಗೇನೆ ಅದರ ದಕ್ಷಿಣ ಭಾಗದಲ್ಲಿ ಅತ್ಯುತ್ತಮವಾದ ಕಾಡಿದೆ. ಈ ಭಾಗದಲ್ಲಿರೋ ಭೂಮಿ ಸಮೃದ್ಧವಾಗಿದೆ. ಇದೇ ಪರಿಸ್ಥಿತಿಯನ್ನ ಸೋಮಾಲಯ ಪರ್ವತಗಳು ಕೂಡ ನಿರ್ಮಾಣ ಮಾಡುತ್ತವೆ. ಇನ್ನು ಆಗ್ನೇಯ ಏಷ್ಯಾದಲ್ಲಿ ಕೂಡ ತುಂಬಾನೇ ದೊಡ್ಡ ಹವಾಮಾನ ಬದಲಾವಣೆ ಆಗಬಹುದು. ಯಾಕೆ ಅಂದ್ರೆ ಈಗ ಆಫ್ರಿಕಾದ ಪಕ್ಕದಲ್ಲಿರೋ ಮಡಗಾಸ್ಕರ್, ಆ ನಂತರದಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಜಾಗಕ್ಕೆ ಬಂದು ನಿಲ್ಲುತ್ತೆ. ಹೀಗಾಗಿ ಇದು ಕೂಡ ಮತ್ತೊಂದು ರಿಂಗ್ ಆಫ್ ಫೈರ್ ಆದ್ರೆ ಅಚ್ಚರಿ ಪಡಬೇಕಿಲ್ಲ. ಅಯ್ಯೋ, ಇದು ಯಾವಾಗ್ರಿ ನಡೆಯೋದು?
ಹೀಗೇನಾದರೂ ಆದರೆ ಕೇರಳದಲ್ಲಿನ ರೆಸಾರ್ಟುಗಳು, ದಕ್ಷಿಣ ಕನ್ನಡದವರ ಮನೆ ಮಠಗಳು, ಅಲ್ಲಿ ಮಾಡ್ಕೊಂಡಿರೋ ಆಸ್ತಿ ಪಾಸ್ತಿಗಳು, ದೇವರೇ ಏನಪ್ಪ ಗತಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ಇವತ್ತು ನಾಳೆ ಆಗಿ ಹೋಗ್ಬಿಡೋ ಪ್ರಕ್ರಿಯೆ ಅಲ್ಲ. ಇದು ಆಗೋದಕ್ಕೆ ಕಡಿಮೆ ಅಂದರೂ 200 ಮಿಲಿಯನ್ ವರ್ಷಗಳು ಬೇಕು. ಅಂದರೆ 20 ಕೋಟಿ ವರ್ಷಗಳ ನಂತರ ಸೋಮಾಲಿಯಾ ಪ್ಲೇಟ್ ಭಾರತದ ಪ್ಲೇಟನ್ನು ಸೇರಿಕೊಳ್ಳುತ್ತೆ. ಇನ್ನು ಈ ಬೆಳವಣಿಗೆಯ ಪರಿಣಾಮ ಆಫ್ರಿಕಾದ ಭಾಗ ಆಗಿರುವ ಕೀನ್ಯಾ, ಸೋಮಾಲಿಯಾ, ತಾಂಜೇನಿಯಾ, ಮೊಜಾಂಬಿಕ್, ಉಗಾಂಡಾಗಳು ಆಫ್ರಿಕಾದಿಂದ ಕಿತ್ಕೊಂಡು ಬರುತ್ತವೆ. ಅವೆಲ್ಲ ಏಷ್ಯಾದ ಭಾಗ ಆಗತ್ವೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಖಂಡಗಳ ಚಲಿಸುವಿಕೆ ಆಫ್ರಿಕಾದಲ್ಲಿ ನೀರಿನ ಸಮಸ್ಯೆಗೆ ಕಾರಣ ಕೂಡ ಆಗಬಹುದು. ಯಾಕೆ ಅಂದರೆ ಆಫ್ರಿಕಾದ ಗ್ರೇಟ್ ಲೇಕ್ಗಳಿರೋದು ಇದೇ ರಿಫ್ಟ್ ವ್ಯಾಲಿಯಲ್ಲಿ. ಒಂದು ವೇಳೆ ಈ ಭೂಭಾಗ ಬೇರೆಯಾಗಿ ಅಲ್ಲಿಗೆ ಸಮುದ್ರ ಬಂದುಬಿಟ್ರೆ ಆ ಬಳಿಕ ಸಿಹಿ ನೀರಿನ ಸರೋವರಗಳಲ್ಲಿರೋದೇ ಇಲ್ಲ. ಹಾಗೇನಾದರೂ ಆದರೆ ಅದು ಆಫ್ರಿಕಾದ ನೀರಿನ ಮೂಲವನ್ನು ನಾಶ ಮಾಡಿಬಿಡುತ್ತೆ. ಸೊ ಈ ಸೋಮಾಲಿಯಾದ ಪ್ಲೇಟ್ ಇಂಡಿಯಾದ ಪ್ಲೇಟ್ಗೆ ಅಪ್ಪಳಿಸೋದ್ರಿಂದ ಕೇವಲ ಭಾರತಕ್ಕೆ ಹಾಗೂ ಆಗ್ನೇಯ ಏಷ್ಯಾದ ದೇಶಗಳಿಗೆ ಮಾತ್ರ ಸಮಸ್ಯೆ ಅಲ್ಲ, ಬದಲಾಗಿ ಆಫ್ರಿಕಾದಲ್ಲಿ ಕೂಡ ದೊಡ್ಡ ಬದಲಾವಣೆಗೆ ಇದು ಕಾರಣ ಆಗುತ್ತೆ. ಇದು ಗೆಳೆಯರೆ ಸೋಮಾಲಿಯಾ ಪ್ಲೇಟ್ ಭಾರತದ ಭೂಫಲಕಕ್ಕೆ ಡಿಕ್ಕಿ ಹೊಡೆದು ಅಲ್ಲಿ ಹೊಸ ಸೋಮಾಲಯ ಪರ್ವತಗಳು ನಿರ್ಮಾಣ ಆಗತ್ವೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.